ನಮಸ್ಕಾರ ಸ್ನೇಹಿತರೆ, ತಮ್ಮ ಮುಂದೆ ಒಂದು ಎಸ್ಟಿಮೇಟ್ ಕಾಪಿ ಹಿಡಿತಾ ಇದ್ದೀನಿ. ಇದು ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ KRDL ಎಸ್ಟಿಮೇಟ್ ಕಾಪಿ. ಇದು ರಿಪೇರ್ ಆ್ಯಂಡ್ ರಿನೋವೇಷನ್ ಟು ದ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಎಕ್ಸೆಪ್ಟ್ ಜಾಯಿಂಟ್ ಡೈರೆಕ್ಟರ್ ಚೇಂಬರ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ ಕಲಬುರಗಿ ಸಿಟಿ. ಹೆಡ್ ಆಫ್ ಅಕೌಂಟ್ Kannada and Culture Department for the year 2021-22. Estimate cost ₹10 lakh. ಏನು ಇದರ ವಿಶೇಷ? ಕಲಬುರಗಿ ನಗರದಲ್ಲಿರುವಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಸಾಂಸ್ಕೃತಿಕ ಸಮುಚ್ಚಯದಲ್ಲಿರುವಂತಹ ಜಂಟಿ ನಿರ್ದೇಶಕರ ಚೇಂಬರ್ ಕೋಣೆಯ ಒಂದು ರಿಪೇರ್ ಮತ್ತು ರಿನೋವೇಷನ್ ₹10 ಲಕ್ಷ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗಿತ್ತು. ಇದು ಒಂದು ಭಾಗ. ಕಲಬುರಗಿ ರಂಗಾಯಣದ ಅಂದಿನ ನಿರ್ದೇಶಕರಾದಂಥ ಶ್ರೀ ಪ್ರಭಾಕರ್ ಜೋಶಿ ಅವರು ಈ ಚೇಂಬರ್ನಲ್ಲಿ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದರು. ಮುಂದೆ ಪ್ರಭಾಕರ್ ಜೋಶಿ ಅವರ ನಂತರ ರಂಗಾಯಣಕ್ಕೆ ತನ್ನದೇ ಆದಂಥ ಒಂದು ಕಟ್ಟಡ ಅಲ್ಲಿ ಸಿದ್ಧಗೊಂಡಿತ್ತು. ರಂಗಾಯಣ ಅಲ್ಲಿಗೆ ವರ್ಗಾವಣೆಗೊಂಡಿತ್ತು. ಆ ಸಂದರ್ಭದಲ್ಲಿ ಕಲಬುರಗಿ ವಲಯಕ್ಕೆ ಜಂಟಿ ನಿರ್ದೇಶಕರಾಗಿ ಆಗಮಿಸಿದಂತಹ ಶ್ರೀ KH ಚನ್ನೂರ್ ಈ ಚೇಂಬರ್ ಅವರು ಬಳಸಲು ಪ್ರಾರಂಭಿಸಿದರು. ಅವರಿಗೆ ಅದರ ಪಕ್ಕದಲ್ಲಿದ್ದಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಅವರ ಚೇಂಬರ್ನ್ನು ಬಳಸ್ತಾ ಇದ್ದರು. ಕಲ್ಲಪ್ಪ ಚನ್ನೂರ್ ಇವರು ಈ ಚೇಂಬರನ್ನು ಬಳಸಲು ಪ್ರಾರಂಭಿಸಿದ ನಂತರ ಇದರ ರಿಪೇರ್ ಮತ್ತು ರಿನೋವೇಷನ್ ಅಂತ ಒಂದು ಮನವಿಯನ್ನು ಕೊಟ್ಟು ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅವರಿಗೆ ರಿಪೇರ್ ಮತ್ತು ರಿನೋವೇಷನ್ ಮಾಡಿಕೊಡಿ ಅಂತ ₹10 ಲಕ್ಷದ ಅಂದಾಜು ವೆಚ್ಚಪಟ್ಟಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಫರ್ನಿಚರ್ಗಳಿಗೆ ಮತ್ತೊಂದು ₹5 ಲಕ್ಷ, ಒಟ್ಟಾರೆ ₹15 ಲಕ್ಷ ಈ ಚೇಂಬರ್ಗೆ ಖರ್ಚು ಮಾಡಿದರು. ಒಳ್ಳೆ ಕೆಲಸ ಆಗಬೇಕಾದ್ದೇ, ಒಬ್ಬ ಜಾಯಿಂಟ್ ಡೈರೆಕ್ಟರ್ಗೆ ಆ ಸವಲತ್ತುಗಳನ್ನು ನೀಡಬೇಕಾದ್ದೇ. ಆದರೆ ಆಗಿದ್ದೇನೂ ಕೆಲಸ ಆಗಿಲ್ಲ, ಯಾವುದೇ ಕೆಲಸವಾಗಿಲ್ಲ. ಚೇಂಬರ್ ಯಾವುದೇ ರೀತಿಯಲ್ಲಿ ಪ್ರಭಾಕರ್ ಜೋಶಿ ಅವರು ಇದ್ದರೂ ಅದೇ ಪರಿಸ್ಥಿತಿ, ಅದೇ ಸಿಚುವೇಶನ್ನಲ್ಲಿ ಆ ಚೇಂಬರ್ ಈಗಲೂ ಕೂಡ ಇದೆ. ಒಂದು ಶೌಚಾಲಯ ಬಾತ್ರೂಮನ್ನು ಬಿಟ್ಟರೆ ಅಲ್ಲಿ ಯಾವುದೇ ಬದಲಾವಣೆಗಾದ ಆಗಿಲ್ಲ. ಹಾಗಿದ್ದ ಮೇಲೆ ಈ ₹10 ಲಕ್ಷ ಪ್ಲಸ್ ₹5 ಲಕ್ಷ ಎಲ್ಲಿಗೆ ಹೋದವು? ಖರ್ಚಂತೂ ಮಾಡಲಾಗಿದೆ, ಖರ್ಚು ತೋರಿಸಲಾಗಿದೆ. ಚನ್ನೂರವರ ಅವಧಿಯಲ್ಲಿ ಅವರಿಂದನೇ ಪಾವತಿಯಾಗಿದೆ ಅಂತ ಹೇಳಲಾಗುತ್ತಿದೆ. ಹಾಗಾದರೆ ಈ ದುಡ್ಡು ಎಲ್ಲಿ ಹೋಯಿತು? ಈ ₹15 ಲಕ್ಷ ಇದನ್ನು ನಾವು ಏನಂತ ಕರಿಬೇಕು? ಭ್ರಷ್ಟಾಚಾರ ಅನ್ನಬೇಕು, ಲಂಚ ಅನ್ನಬೇಕು? ಸನ್ಮಾನ್ಯ ತಂಗಡಿಗೆ ಸಾಹೇಬರೇ, ಆಪ್ತ ಕಾರ್ಯದರ್ಶಿ ಮಧುಸೂದನ್ ರೆಡ್ಡಿ ಅವರೇ, ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಅವರೇ, ಇದು ನಿಮಗೆ ಕಾಣಲಿಲ್ಲವೇ? ಚನ್ನೂರವರು ಇಲ್ಲಿಂದ ಕಿತ್ತುಕೊಂಡು ಹೋದರು, ಬೆಳಗಾವಿ ವಲಯಕ್ಕೆ ಹೋದರು. ಆ ಚೇಂಬರ್ ಕಲಬುರಗಿಯಲ್ಲಿ ಈಗಲೂ ಅದೇ ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ಇದೆ. ಈ ₹15 ಲಕ್ಷ ಯಾರ ದುಡ್ಡು? ಸಾರ್ವಜನಿಕರ ದುಡ್ಡು, ಕಲಾವಿದರ ದುಡ್ಡು. ಇದನ್ನು ನುಂಗಿ ತೇಗಲಿಲ್ಲ ಸಹಿತ ಆ ನಮೂನೆ ಮುಚ್ಚಿ ಹಾಕಲಾಗಿದೆ. ಈಗಲಾದರೂ ಸಂಬಂಧಪಟ್ಟಂಥ ಸಚಿವರೇ ನಾವು ಗಮನ ಹರಿಸದೆ ಹೋದರೆ ಇನ್ನೂ ಅನೇಕ ಕರ್ಮಕಾಂಡಗಳು ಈ ಮಿಸ್ಟರ್ ಚನ್ನೂರ್ ಅವರು ಮಾಡಿದಂಥದ್ದು ಕಲಬುರಗಿಯಲ್ಲಿ ಇದನ್ನು ಬಯಲಿಗೆ ತರ್ತಾ ಇದ್ದೇವೆ. ನಾನು ಆಸೆ ಪಡ್ತಾ ಇದ್ದೀನಿ ಇದರ ಬಗ್ಗೆ ಏನಾದರೂ ಕ್ರಮ ವಹಿಸ್ತೀನಿ ಅಂತ. ಕ್ರಮ ವಹಿಸದೆ ಹೋದಲ್ಲಿ ಇದು ಒಂದು ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ಅಂತ ಇಡೀ ಕರ್ನಾಟಕದ ತುಂಬ ಪ್ರಚಾರ ಮಾಡಿ, ತಂಗಡಿಯವರೇ ನಿಮ್ಮ ಹೆಸರಿಗೂ ಕಳಂಕ, ಇಲಾಖೆಗೂ ಕಳಂಕ, ಗಾಯತ್ರಿ ಮೇಡಮ್ ನಿಮಗೂ ಕಳಂಕ. ದಯವಿಟ್ಟು ಕ್ರಮ ಜರುಗಿಸಿ ತನಿಖೆ ಕೈಗೊಳ್ಳಿ. ನಮಸ್ಕಾರ.